ನಮಸ್ಕಾರ ಸ್ನೇಹಿತರೆ, ನಮ್ಮ ರೇವತಿ ಹಳ್ಳಿ ಮನೆ ಕೈತೋಟ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಸ್ನೇಹಿತರೆ, ಹಿಂದಿನ 2 ಭಾಗಗಳಲ್ಲಿ ನಾವು ಪಾಲಿ ಹೌಸ್ ಕಟ್ಟಲು ಜಾಗವನ್ನು ಆಯ್ಕೆ ಮಾಡಿಕೊಂಡು ಮರದ ಕಂಬಗಳನ್ನು ಗಟ್ಟಿಯಾಗಿ ನೆಡುವುದು ಅಂದರೆ ಹುಗಿಯುವುದು ಮತ್ತು ನಂತರ ಅಡಿಕೆ ದಬ್ಬೆಗಳನ್ನು ಬಳಸಿ ಸಂಪೂರ್ಣ ಫ್ರೇಮನ್ನು ಸಿದ್ಧಪಡಿಸಿದ್ದೇವೆ. ಇವತ್ತಿನ 3ನೇ ಭಾಗದಲ್ಲಿ ಎಲ್ಲರೂ ಕಾಯುತ್ತಿದ್ದ ಮುಖ್ಯ ಕೆಲಸವನ್ನು ಮಾಡುತ್ತಿದ್ದೇವೆ. ಅಂದರೆ ಪ್ಲಾಸ್ಟಿಕ್ಕನ್ನು ಫ್ರೇಮ್ ಮೇಲೆ ಹಾಕಿ ಗಾಳಿಗೆ ಹಾರಿ ಹೋಗದಂತೆ ಮತ್ತು ಮಳೆ ನೀರು ನಿಲ್ಲದಂತೆ ಗಟ್ಟಿಯಾಗಿ ಕಟ್ಟುವುದು. ನಾನು ಇಲ್ಲಿ ಹೊಸ ಪ್ಲಾಸ್ಟಿಕ್ ಬಳಸುತ್ತಿಲ್ಲ, ನಮ್ಮ ಬಳಿ ಇದ್ದ ಪಾರದರ್ಶಕ ಪ್ಲಾಸ್ಟಿಕ್ಕನ್ನೇ ಬಳಸುತ್ತಿದ್ದೇನೆ. ನಿಮ್ಮ ಮನೆಯಲ್ಲಿರುವ ಒಳ್ಳೆಯ ಪ್ಲಾಸ್ಟಿಕ್ ಇದ್ದರೂ ಇದೇ ರೀತಿಯಾಗಿ ಬಳಸಬಹುದು. ಮೊದಲು ಪ್ಲಾಸ್ಟಿಕ್ಕನ್ನು ನಿಧಾನವಾಗಿ ತೆರೆಯಿರಿ. ಒಂದು ಮೂಲೆಯಿಂದ ಎಳೆಯಬೇಡಿ. ಇಬ್ಬರು ಸೇರಿ ಹಿಡಿದು ಹಾಸಿದರೆ ಹರಿಯುವ ಸಾಧ್ಯತೆ ಕಡಿಮೆಯಾಗುತ್ತದೆ. ನನಗೆ ಇಲ್ಲಿ ಅಪ್ಪಯ್ಯ ಪ್ಲಾಸ್ಟಿಕ್ಕನ್ನು ಹಾಕಿಕೊಡುತ್ತಿದ್ದಾರೆ. ಈಗ ಪ್ಲಾಸ್ಟಿಕ್ಕನ್ನು ಫ್ರೇಮ್ನ ಮಧ್ಯಭಾಗದಲ್ಲಿ ಸರಿಯಾಗಿ ಹೊಂದಿಸುತ್ತಿದ್ದೇವೆ. 2 ಬದಿಯಲ್ಲೂ ಸಮನಾಗಿ ಬೀಳುವಂತೆ ನೋಡಿಕೊಳ್ಳಬೇಕು. ಒಂದು ಕಡೆ ಹೆಚ್ಚು, ಇನ್ನೊಂದು ಕಡೆ ಕಡಿಮೆ ಇದ್ದರೆ ಗಾಳಿ ಬಂದಾಗ ಸಮಸ್ಯೆ ಆಗಬಹುದು. ಇದಾದ ನಂತರ ಪ್ಲಾಸ್ಟಿಕ್ಕನ್ನು ಬಲವಾಗಿ ಎಳೆಯದೆ ಸ್ವಲ್ಪ ಬಿಗಿಯಾಗಿ ಹಾಸುತ್ತಿದ್ದೇವೆ. ತುಂಬ ಬಿಗಿಯಾಗಿ ಕಟ್ಟಿದರೆ ಹರಿಯಬಹುದು. ತುಂಬ ಸಡಿಲವಾಗಿದ್ದರೆ ನೀರು ನಿಂತು ಮಧ್ಯದಲ್ಲಿ ನಿಂತು ಗುಂಡಿಯಾಗುತ್ತದೆ. ಈಗ ಸೀರೆ ಬಳ್ಳಿ ಬಳಸಿ ಪ್ಲಾಸ್ಟಿಕ್ಕನ್ನು ಫ್ರೇಮ್ಗೆ ಕಟ್ಟುತ್ತಿದ್ದೇವೆ. ಪ್ರತಿಯೊಂದು ಜಾಗದಲ್ಲೂ 2 ಅಥವಾ 3 ಸುತ್ತು ಹಾಕಿ ಗಟ್ಟಿಯಾಗಿ ಗಂಟು ಹಾಕಬೇಕು. ಮಧ್ಯದಲ್ಲಿ ಸಣ್ಣ ಕಲ್ಲನ್ನು, ಪ್ಲಾಸ್ಟಿಕ್ಕನ್ನೇ ಉಂಡೆ ರೀತಿ ಮಾಡೋಕ್ಕಾಗಲ್ಲ, ಸಣ್ಣ ಕಲ್ಲನ್ನು ಇಟ್ಟು ಬಿಗಿಯಾಗಿ ಸುತ್ತಿ ಕಟ್ಟಬೇಕು. ಹೀಗೆ ಮಾಡಿದರೆ ಗಾಳಿ ಜೋರಾಗಿ ಬೀಸಿದರೂ ಪ್ಲಾಸ್ಟಿಕ್ ಸಡಿಲವಾಗುವುದಿಲ್ಲ. ಸ್ನೇಹಿತರೆ, ಈ ಹಂತದಲ್ಲಿ ಇನ್ನೊಂದು ಮುಖ್ಯ ವಿಷಯ ಹೇಳುತ್ತೇನೆ. ಪ್ಲಾಸ್ಟಿಕ್ಕನ್ನು ನೇರವಾಗಿ ಗಟ್ಟಿ ಎಳೆಯಬೇಡಿ. ತುಂಬ ಜಗ್ಗೋದ್ರಿಂದ ಬಿಗಿಯಾಗತ್ತೆ. ಬಿಗಿ ಮಾಡಬೇಡಿ. ಸಾಧ್ಯವಾದರೆ ಅಂಚನ್ನು ಸ್ವಲ್ಪ ಮಡಿಚಿ, ಆಗಲೇ ಹೇಳಿದಾಗೆ ಕಲ್ಲನ್ನು ಹಾಕಿ ನಂತರ ಕಟ್ಟಿದರೆ ಹರಿಯುವ ಸಾಧ್ಯತೆ ಕಡಿಮೆಯಾಗುತ್ತದೆ. ನೀವು ನೋಡುತ್ತಿರುವಂತೆ ನಾವು ಮೇಲ್ಭಾಗವನ್ನು ಸ್ವಲ್ಪ ಇಳಿಜಾರಾಗಿ ಮಾಡಿದ್ದೇವೆ. ಇದರ ಪ್ರಯೋಜನ ಏನೆಂದರೆ ಮಳೆ ಬಂದಾಗ ನೀರು ಪ್ಲಾಸ್ಟಿಕ್ ಮೇಲೆ ನಿಲ್ಲದೆ ಒಂದು ಬದಿಗೆ ಸುಲಭವಾಗಿ ಹರಿದು ಹೋಗುತ್ತದೆ. ಅನೇಕ ಜನರು ಪಾಲಿ ಹೌಸ್ ಮಾಡಿದ ನಂತರ ನೀರು ಮೇಲೆಯೇ ನಿಂತು ಬಿಡುತ್ತದೆ ಎಂದು ಹೇಳುತ್ತಾರೆ. ಅದರ ಮುಖ್ಯ ಕಾರಣ ಫ್ರೇಮ್ಗೆ ಸರಿಯಾದ ಇಳಿಜಾರು ಕೊಡದೇ ಇರುವುದು. ಆದ್ದರಿಂದ ಈ ಹಂತವನ್ನು ಜಾಗ್ರತೆಯಿಂದ ಮಾಡಬೇಕು. ಈಗ ಪ್ಲಾಸ್ಟಿಕ್ನ ಎಲ್ಲ ಬದಿಯನ್ನು ಒಂದೊಂದಾಗಿ ಕಟ್ಟುತ್ತಿದ್ದೇವೆ. ಯಾವುದೇ ಮೂಲೆಯಲ್ಲಿ ಸಡಿಲವಾಗದಂತೆ ಚೆನ್ನಾಗಿ ಪರಿಶೀಲಿಸಿ. ಕೆಳಭಾಗದಲ್ಲೂ ಪ್ಲಾಸ್ಟಿಕ್ ಹಾರದಂತೆ ಚೆನ್ನಾಗಿ ಕಟ್ಟಬೇಕು. ಅಗತ್ಯವಿದ್ದರೆ ಕಲ್ಲು ಅಥವಾ ಇಟ್ಟಿಗೆಯ ಸಹಾಯದಿಂದ ಕೆಳಭಾಗವನ್ನು ಭದ್ರಪಡಿಸಬಹುದು. ನಾನು ಸಣ್ಣದಾದ ಚಿಕ್ಕ ಗುಟ್ಟವನ್ನು ಕಟ್ಟುತ್ತಿದ್ದೇನೆ. ಸ್ನೇಹಿತರೆ, ನಾವು ಯಾವುದೇ ದುಬಾರಿ ಕ್ಲಿಪ್ ಅಥವಾ ವಿಶೇಷ ಉಪಕರಣಗಳನ್ನು ಬಳಸುತ್ತಿಲ್ಲ. ಅಡಿಕೆ ದಬ್ಬಿ, ಮರದ ಕಂಬ, ಸೀರೆ ಬಳ್ಳಿ ಮತ್ತು ಪ್ಲಾಸ್ಟಿಕ್ ಇಷ್ಟೇ ಸಾಕು. ಮನೆಯಲ್ಲಿರುವ ಸಾಮಾನುಗಳಿಂದಲೇ ಕಡಿಮೆ ಖರ್ಚಿನಲ್ಲಿ ಒಳ್ಳೆಯ ಪಾಲಿ ಹೌಸ್ ಮಾಡಬಹುದು. ಈಗ ನೋಡಿದರೆ ನಮ್ಮ ಪಾಲಿ ಹೌಸ್ಗೆ ಮೇಲ್ಭಾಗ ಸಂಪೂರ್ಣವಾಗಿ ಮುಚ್ಚಿದೆ. ಮಳೆ ಬಂದರೂ ಗಿಡಗಳಿಗೆ ನೇರವಾಗಿ ನೀರು ಬೀಳುವುದಿಲ್ಲ. ಇದರಿಂದ ಸೇವಂತಿಗೆ ಗಿಡ ಮತ್ತು ನೀರ್ಸೊಣೆ ಗಿಡ, ಇತರ ಹೂವಿನ ಗಿಡಗಳಿಗೆ, ನೀರು ಜಾಸ್ತಿ ಬೇಡವಾಗದೇ ಇರೋ ಗಿಡಗಳಿಗೆ ಉತ್ತಮ ರಕ್ಷಣೆ ಸಿಗುತ್ತದೆ. ಇನ್ನೊಂದು ಮುಖ್ಯ ಸಲಹೆ, ಪಾಲಿ ಹೌಸನ್ನು ಸಂಪೂರ್ಣ ಮುಚ್ಚಬೇಡಿ. 4 ಬದಿಯೇನೋ ಬಿಡಬಹುದು. ಸ್ವಲ್ಪ ಜಾಗ ಬಿಡಿ. ಆಗ ಗಾಳಿ ಚೆನ್ನಾಗಿ ಓಡಾಡುತ್ತದೆ ಮತ್ತು ಗಿಡಗಳಿಗೆ ಬೇಕಾದ ವಾತಾವರಣ ಸಿಗುತ್ತದೆ. ಗಿಡಗಳಿಗೆ ಮಳೆ ಜಾಸ್ತಿ ಬರಬಾರ್ದು ಅನ್ನೋದಷ್ಟೇ ಬಿಟ್ಟರೆ ಗಾಳಿ ಎಲ್ಲ ಚೆನ್ನಾಗಿ ಬರಬೇಕಾಗ್ತದೆ ಗಿಡಗಳಿಗೆ. ಈ ಹಂತದಲ್ಲಿ ನಮ್ಮ ಪಾಲಿ ಹೌಸ್ ಬಹುತೇಕ ಸಿದ್ಧವಾಗಿದೆ. ಮುಂದಿನ ಪಾರ್ಟ್ 4ರಲ್ಲಿ ಪಾಲಿ ಹೌಸನ್ನು ಕೊನೆಯದಾಗಿ ಹೇಗೆ ಫಿನಿಶಿಂಗ್ ಮಾಡಬಹುದು, ಕೆಳಭಾಗವನ್ನು ಹೇಗೆ ಭದ್ರಪಡಿಸಬಹುದು, ಪಾಲಿ ಹೌಸ್ ಪೂರ್ತಿ ಆದಮೇಲೆ ಮಳೆಗಾಲದಲ್ಲಿ ಹೇಗಿರುತ್ತೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇನೆ. ಮತ್ತು ಪಾಲಿ ಹೌಸ್ ಒಳಗೆ ಗಿಡಗಳನ್ನು ಯಾವ ರೀತಿ ಇಡುತ್ತೇನೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸುತ್ತೇನೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ರೈತ ಬಂಧುಗಳ ಜೊತೆ ಶೇರ್ ಮಾಡಿ. ಇನ್ನು ನಮ್ಮ ರೇವತಿ ಹಳ್ಳಿ ಮನೆ ಕೈತೋಟ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ. ಮುಂದಿನ ಪಾರ್ಟ್ 4ಅನ್ನು ತಪ್ಪದೆ ನೋಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.